ನಮಸ್ಕಾರ ಸ್ನೇಹಿತರೆ. ಅಭ್ಯಾಸ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಆಟಗಾರರ ದರ್ಬಾರ್. ವಿಶ್ವ ದಾಖಲೆ ನಿರ್ಮಿಸಿದರು ಆಟಗಾರರು. ಪ್ರದೀಪ್ ನೆರ್ವಾಲ್ ರವರ ಆಟಕ್ಕೆ ಅಭಿಮಾನಿಗಳು ಫಿದಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಪ್ರೊ ಕಬಡ್ಡಿ ಸೀಸನ್ 11ರ ಆರಂಭಕ್ಕೆ ದಿನಗಣನೆ ಆರಂಭವಾಗಿದೆ ಸ್ನೇಹಿತರೆ. ಈಗಾಗಲೇ ಹರಾಜು ಪ್ರಕ್ರಿಯೆಯು ಕೂಡ ಮುಕ್ತಾಯಗೊಂಡಿದ್ದು ಎಲ್ಲ 12 ಫ್ರಾಂಚೈಸಿಗಳು ತಮಗೆ ಬೇಕಾದ ಆಟಗಾರರನ್ನ ಖರೀದಿ ಮಾಡಿವೆ. ಮತ್ತು ಈ ನಡುವೆ ಪ್ರೊ ಕಬಡ್ಡಿ ಲೀಗ್ ನ ವೇಳಾಪಟ್ಟಿಯು ಕೂಡ ಪ್ರಕಟಗೊಂಡಿದ್ದು ಬೆಂಗಳೂರು ಬುಲ್ಸ್ ತಂಡವು ತನ್ನ ಮೊದಲ ಪಂದ್ಯವನ್ನ ತೆಲುಗು ಟೈಟಾನ್ಸ್ ತಂಡದ ವಿರುದ್ಧ ಆಡಲಿದೆ. ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮೊದಲ ಪಂದ್ಯವು ಅಕ್ಟೋಬರ್ 18ರಂದು ನಡೆಯಲಿದೆ ಸ್ನೇಹಿತರೆ. ಈ ನಡುವೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಆಟಗಾರರು ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಈಗಾಗಲೇ ಆರಂಭಿಸಿದ್ದಾರೆ. ಮತ್ತು ಮಂಗಳವಾರ ನಡೆದ ಅಭ್ಯಾಸ ಪಂದ್ಯದಲ್ಲಿ ಬೆಂಗಳೂರಿನ ಗೂಳಿಗಳು ಅಕ್ಷರಶಃ ಆರ್ಭಟಿಸಿದ್ದಾರೆ. ಹೌದು ಸ್ನೇಹಿತರೆ, ಮೊನ್ನೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಅಭ್ಯಾಸ ಪಂದ್ಯದಲ್ಲಿ ಪ್ರದೀಪ್ ನೆರ್ವಾಲ್ ಮತ್ತು ಅಜಯ್ ಕುಮಾರ್ ಅವರ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ. ಈ ಅಭ್ಯಾಸ ಪಂದ್ಯದ ಮೊದಲಾರ್ಧದಲ್ಲಿ ಪ್ರದೀಪ್ ನೆರ್ವಾಲ್ ರವರ ತಂಡವು 22 ಅಂಕಗಳನ್ನು ಸಂಪಾದಿಸಿಕೊಂಡರೆ ಅಜಯ್ ಕುಮಾರ್ ಅವರ ತಂಡವು 18 ಅಂಕಗಳನ್ನು ಸಂಪಾದಿಸಿಕೊಂಡಿತು. ಮೊದಲಾರ್ಧದಲ್ಲಿ ಪ್ರದೀಪ್ ನೆರ್ವಾಲ್ ರವರು ಬರೋಬ್ಬರಿ 8 ರೇಟ್ ಪಾಯಿಂಟ್ಸ್ ಗಳನ್ನು ಸಂಪಾದಿಸಿಕೊಂಡಿರುವುದು ಗಮನಾರ್ಹದ ಸಂಗತಿಯಾಗಿತ್ತು ಸ್ನೇಹಿತರೆ. ಮತ್ತು ದ್ವಿತೀಯಾರ್ಧದಲ್ಲಿ ಅಬ್ಬರಿಸಿದ ಪ್ರದೀಪ್ ನೆರ್ವಾಲ್ ರವರು ಬರೋಬ್ಬರಿ 13 ಅಂಕಗಳನ್ನು ಪಡೆದುಕೊಂಡರು. ಇದರರ್ಥ ಅಭ್ಯಾಸ ಪಂದ್ಯದಲ್ಲಿ ಸೂಪರ್ 10 ಅನ್ನ ಪ್ರದೀಪ್ ನೆರ್ವಾಲ್ ರವರು ಪೂರ್ಣ ಮಾಡಿಕೊಂಡರು ಸ್ನೇಹಿತರೆ. ಇದೀಗ ಇದೇ ಆಟವನ್ನ ರಿಯಲ್ ಮ್ಯಾಚ್ ನಲ್ಲಿಯೂ ಕೂಡ ಆಡಲು ಪ್ರದೀಪ್ ನೆರ್ವಾಲ್ ರವರು ಎದುರು ನೋಡುತ್ತಿದ್ದಾರೆ. ಮತ್ತು ಅಜಯ್ ಕುಮಾರ್ ಅವರು ಕೂಡ 8 ರೇಟ್ ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡಿದ್ದರು ಸ್ನೇಹಿತರೆ. ಇನ್ನು ಡಿಫೆಂಡರ್ಗಳು ಎರಡು ಕಡೆಯ ಡಿಫೆಂಡರ್ಗಳು ತಲಾ 4 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಸಂಪಾದಿಸಿಕೊಂಡರು. ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ಬೆಂಗಳೂರು ಬುಲ್ಸ್ ತಂಡ ತನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಿದೆ ಸ್ನೇಹಿತರೆ. ಅಂತಿಮವಾಗಿ ದ್ವಿತೀಯಾರ್ಧದಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ನೀಡಿದ ಪ್ರದೀಪ್ ನೆರ್ವಾಲ್ ರವರ ತಂಡವು ಭರ್ಜರಿಯಾದ ಆಟವನ್ನು ಆಡುವ ಮೂಲಕ ಈ ಅಭ್ಯಾಸ ಪಂದ್ಯವನ್ನ ಗೆದ್ದುಕೊಂಡಿತು ಸ್ನೇಹಿತರೆ. ಬಂಧುಗಳೇ, ನಿಮಗೆ ಏನನ್ಸುತ್ತದೆ? ಈ ಬಾರಿಯ ಪ್ರೊ ಕಬಡ್ಡಿ ಸೀಸನ್ 11ರ ಚಾಂಪಿಯನ್ ಆಗಿ ಬೆಂಗಳೂರು ಬುಲ್ಸ್ ತಂಡವು ಹೊರಹೊಮ್ಮುತ್ತದೆಯೋ ಅಥವಾ ಇಲ್ಲವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.